ಶ್ರೀನಿವಾಸಪುರ ಸುದ್ದಿ ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ಆಡಳಿತದ ನಡೆ ಗ್ರಾಮದ ಕಡೆ ಕಾರ್ಯಕ್ರಮ. ಗ್ರಾಮ ವಾತ್ಸವ್ಯ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಮುದಿಮಡುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಡಿನಾಡು ಹಳ್ಳಿ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗ್ರಾಮದ ಬೀದಿಗಳಲ್ಲಿ ಸಂಚರಿಸಿದ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳು, ಜಿಎನ್ ಸುಧೀಂದ್ರ ಹಕ್ಕಿಪಿಕ್ಕಿ ಕಾಲೋನಿ ಒಂದು ಪರಿಸರ ಮಧ್ಯ ವಾಸಿಸುತ್ತಿರುವ ಗ್ರಾಮವಾಗಿದ್ದು, ಗ್ರಾಮಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ವಾತಾವರಣ ನೋಡಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಈ ಗ್ರಾಮದಲ್ಲಿ ವಿದ್ಯಾಭ್ಯಾಸದ ಕೊರತೆ ಮತ್ತು ಆರೋಗ್ಯದ ಕೊರತೆ ಹೆಚ್ಚಾಗಿ ಕಂಡುಬರುತ್ತಿದೆ. ವೇದಿಕೆಯಲ್ಲಿದ್ದ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ, ಪ್ರಮುಖವಾಗಿ ಕ್ಷೇತ್ರ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಗಳು ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಜನ ಅನಾರೋಗ್ಯದ ಸಮಸ್ಯೆ ಎಷ್ಟು ಜನರಲ್ಲಿ ಕಾಣುತ್ತಿದೆ ಎಂದು ಸರ್ವೆ ಮಾಡಿ ಮಾಹಿತಿಯನ್ನು ನೀಡಲು ಆದೇಶ ಮಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ರಾಯಲ್ಪಾಡು ಆರಕ್ಷಕ ಠಾಣಾ ಇನ್ಸ್ಪೆಕ್ಟರ್ ಯೋಗೀಶ್ ಕುಮಾರ್ ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡು ನೀವು ಒಂದು ಸರ್ವೆ ಮಾಡಿ, ಅವರ ಗಮನಕ್ಕೆ ಬರ್ತದೆ, ಅವರು ಅದರ ಮೇಲೆ ಕ್ರಮವನ್ನ ತಗೋತಾರೆ. ದಯವಿಟ್ಟು ನನ್ನೆಲ್ಲ ಈ ಗ್ರಾಮದ ಬಂಧುಗಳಿಗೆ ಹೇಳ್ಕೊಳ್ಳೋದು, ನಮ್ಮ ಕೆಲವು ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ದಯಮಾಡಿ ಈ ಭಾಗದ ನಮ್ಮ ರೆಟಪ್ನವ್ರು ಇರ್ಬೋದು, ಮತ್ತೆ ಉಳಿದಂತ ಎಲ್ಲ ನಮ್ಮ ವೈದ್ಯಾಧಿಕಾರಿ ಸಿಬ್ಬಂದಿಯವರು, ಆಶಾ ಕಾರ್ಯಕರ್ತರು ನಮ್ಮ ಗ್ರಾಮ ಪಂಚಾಯತಿ ಜೊತೆ ಸಹಕಾರ ಮಾಡಿ ಒಂದು ಸರ್ವೆ ಮಾಡಿ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಒಂದು ಸರ್ವೆ ಮಾಡಿ, ಈ ಊರಲ್ಲಿ ಎಷ್ಟು ಮಕ್ಕಳು ಇದ್ದಾರೆ, 0 to 6 ಎಷ್ಟಿದ್ದಾರೆ, 18 ಇಯರ್ಸ್ ಒಳಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಶಾಲೆಗೆ ಹೋಗ್ತಾ ಇದ್ದಾರೆ ಅಥವಾ ಶಾಲೆಗೆ ಹೋಗ್ತಾ ಇಲ್ಲ, ಮತ್ತೆ ಶಾಲೆಗೆ ಮಧ್ಯದಲ್ಲೇ ಬಿಟ್ಟಿದ್ದಾರೆ, ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ. ದಯಮಾಡಿ ಇದೊಂದು ಊರನ್ನ ಒಂದು ಪೈಲಟ್ ಪ್ರಾಜೆಕ್ಟ್ ತರ ತಗೊಂಡು ನೀವೊಂದು ಸಮೀಕ್ಷೆ ಮಾಡ್ತೀವಿ. ದಯವಿಟ್ಟು ಅದನ್ನ ಶೀಘ್ರದಲ್ಲೇ ಮಾಡ್ತೀವಿ, ಇದಕ್ಕೆ ಸಮಯ ತಗೋಬೇಡಿ ಹೆಚ್ಚು. ಮತ್ತೆ ನಮ್ಮ ಒಂದು ಜನಾಂಗ ನೀವು ನಿಮ್ಮದೇ ಆದ ಒಂದು ಬದುಕುವ ಶೈಲಿಯನ್ನ ರೂಢಿಸ್ಕೊಂಡಿದ್ದೀರಾ, ಅದರಲ್ಲಿ ಸಾಕಷ್ಟು ಮುಂದುವರೆದಿದ್ದೀರಾ. ಈ ಒಂದು ಹೊತ್ತಲ್ಲಿ, ಈ ಒಂದು ಘಟ್ಟದಲ್ಲಿ ನೀವು ಸಾಧಿಸಿರೋದು ಕಡಿಮೆ ಏನಲ್ಲ. ಈ ಊರಿನ ಜನರು ನಿಜವಾಗ್ಲೂ ಊರಿಗೆ ಒಂದೆರಡು ರೌಂಡ್ ಹಾಕ್ಬಿಟ್ಟು ಬಂದ್ಮೇಲೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತೀರಾ. ನೀವು ಸಾಧಿಸಿರೋದು ಕಡಿಮೆ ಏನಲ್ಲ. ನೀವು ಈ ಪರಿಸರದ ಜೊತೆಗೆ ಒಂದಾಗಿದ್ದೀರಾ. ಈ ಎಲ್ಲ ಜನಗಳ ಜೊತೆಗೆ ನೀವೇನ್ ತುಂಬಾ ಡಿಫ್ರೆಂಟ್ ಆಗಿ ನಿಂತ್ಕೊಂಡಿಲ್ಲ. ನೀವು ನಿಧಾನವಾಗಿ ಎಲ್ಲರ ಜೊತೆ ಒಂದಾಗಿ ಬದುಕ್ತಾ ಇದ್ದೀರಾ. ನಿಮ್ಮ ಐಡೆಂಟಿಟಿನ ತುಂಬಾ ಆಚೆ ಏನು ಗುರ್ತಿಸ್ಕೊಳ್ತಾ ಇಲ್ಲ, ಇಲ್ಲೇನೆ ನೀವು ಒಂದಾಗಿದ್ದೀರಾ. ಅದು ತುಂಬಾ ಖುಷಿ ತರೋ ವಿಷಯ. ನಾನು ಅಬ್ಸರ್ವ್ ಮಾಡಿದ್ದ ಮುಖ್ಯ ಸಮಸ್ಯೆ ಏನಂದ್ರೆ, ಇಲ್ಲಿ ತುಂಬಾ ಜನ ಯುವಕರು ಯಾಕೋ ಎಲ್ಲೋ ಮನಸ್ಥಿತಿಗಳು ಎಲ್ಲೋ ಓದಂಗೆ ಕಾಣಿಸ್ತಾ ಇದೆ ಇಷ್ಟೊತ್ತಲ್ಲಿ. ದಯವಿಟ್ಟು ಎಲ್ಲ NGOs ಈ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಬೇಕಾಗಿದೆ. ಅದೊಂದು ನಂಬರ್ 1. ನಂಬರ್ 2, ತುಂಬಾ ಮಕ್ಕಳಿಗೆ ಅಬ್ನಾರ್ಮಲಿಟೀಸ್ ಕಾಣಿಸ್ಕೊಂಡಿಲ್ಲ. ಲಾಸ್ಟ್ ಟೈಮ್ ಮೇಡಮ್ ಬಂದಾಗ್ಲೇ ನಾವು ಫಸ್ಟ್ ನೋಡಿದಿಲ್ಲಿ ಅಬ್ನಾರ್ಮಲಿಟೀಸ್ ಇದೆ. ದೀಸ್ ಅಬ್ನಾರ್ಮಲಿಟೀಸ್ ಇದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಬೇಕು. Whether it is related to genetics or it is related to water fluorosis, ಏನೋ ಹೇಳ್ತಾರಲ್ಲ, ಫ್ಲೋರೈಡ್ ಜಾಸ್ತಿ ಆಗಿರೋದ್ರಿಂದನ ಏನು ಅನ್ನೋದು ಸಮಸ್ಯೆ. ಇದು ದಯವಿಟ್ಟು ತಾವು ಟೇಕಪ್ ಮಾಡ್ಬೇಕು ಇವತ್ತಿಂದಾನೆ. ಯಾಕಂದ್ರೆ ತುಂಬಾ ಜನಕ್ಕೆ ಇದು ನಾರ್ಮಲಿ ಇಡೀ ಒಂದು 1000ಕ್ಕೆ ಒಬ್ಬರಿಗೆ ಆಗೋ ತರದ್ದು ಈ ಊರಲ್ಲಿ ಸುಮಾರು ಒಂದು 7-8 ಜನಕ್ಕೆ ಇರೋದನ್ನ ನಾವು ಗಮನಿಸಿದೀವಿ. ಇಟ್ಸ್ ನಾಟ್ ನಾರ್ಮಲ್. ಮುಂದಿನ ಜನರೇಷನ್ ಡಬಲ್ ಆಗ್ತಾ ಹೋಗ್ಬೋದು, ನಮಗೆ ಗೊತ್ತಿರುತ್ತೆ. ದಯವಿಟ್ಟು ಸರ್ ಇದಕ್ಕೆ ಗಮನ ಕೊಡಿ. ಹಾಗೇನೆ ಇನ್ನು ಉಳಿದಂಗೆ ಈ ಇದರಲ್ಲಿ ನೀವು ನೆಗ್ಲೆಕ್ಟ್ ಮಾಡಿರೋ ಅಂಶಗಳೇನಂದ್ರೆ, ಒಂದು ಓದು, ಸ್ಟಡೀಸ್ ಅಥವಾ ಎಜುಕೇಶನ್ ಬಗ್ಗೆ ನೀವು ಸರಿಯಾಗಿ ಗಮನ ವಹಿಸಿಲ್ಲ. ಅದಕ್ಕೆ ಕಾರಣಗಳು ನೀವೇ ರೂಢಿಸ್ಕೊಂಡಿರುವ ಮೇನ್ ಏನು ನಿಮ್ಮ ಜೀವನ ಶೈಲಿ. ಇಲ್ಲಿ ಒಂದ್ ಕಡೆ ನೆಲೆ ನಿಲ್ಲಲ್ಲ, ಹೋರಾಡ್ತಾ ಇರ್ತೀರಾ. ಆದ್ರೆ ಇವತ್ತನ್ನು ನೀವೇನ್ ರೂಢಿಸ್ಕೊಂಡಿರೋ ಜೀವನ ಶೈಲಿ, ಪ್ರಪಂಚ ತುಂಬಾ ಫಾಸ್ಟ್ ಆಗಿ ಬದಲಾಗ್ತಾ ಇದೆ. ಅದ್ರ ಜೊತೆಗೆ ನೀವು ಇದೇ ಶೈಲಿನಲ್ಲಿ ಓಡಕ್ಕಾಗತ್ತಾ ಅನ್ನೋದನ್ನ ಯೋಚನೆ ಮಾಡಬೇಕು. ಇಟ್ಸ್ ಎ ಕನ್ಸ್ಟ್ರಕ್ಟಿವ್ ವರ್ಕ್. ನಾವು ಇದಕ್ಕೆ ಕೈ ಜೋಡಿಸ್ತೀವಿ. ಇದ್ರ ಜೊತೆಗೆ ನಮಗೆ ಈ ವಿಷಯದಲ್ಲಿ ಬೆನ್ನೆಲುಬಾಗಿ ನಿಲ್ಬೇಕಾಗಿರೋದು ನಮ್ಮ ಸಂಘಟನೆಗಳು.
ದಯವಿಟ್ಟು ಅವರ ಒಂದು ಜೀವನ ಶೈಲಿ ಜೊತೆ ಎಷ್ಟು ದಿವಸದವರೆಗೂ ಅವರು ಸಸ್ಟೈನ್ ಆಗ್ಬೋದು, ಎಜುಕೇಶನ್ ಅವ್ರ ಲೈಫ್ ಅಲ್ಲಿ ಪ್ಲೇ ಮಾಡ್ಬೇಕಾಗಿರೋ ರೋಲ್ ಎಂತ ಅದು, ಇದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಮತ್ತೆ ತುಂಬಾ ಜನರು ಇಲ್ಲಿ ಹೇಳಿರೋ ತರ ನಮ್ಗೆ ದಾಖಲೆಗಳಿಲ್ಲ, ದಾಖಲೆಗಳು ಬೇಕು ಅಂತ ಹೇಳಿರೋದು. ಅದಕ್ಕೆ ಬಂದ್ರೆ ಲೀಗಾಲಿಟಿ ನೋಡ್ಬೇಕು. ಆಲ್ರೆಡಿ ಎಲ್ಲಾ ಕೆಲಸ ಆಗಿದೆ. ಆಲ್ರೆಡಿ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಬರ್ದಿದ್ದೀರಾ, ನಿಮ್ಮ ಟ್ರೆಡಿಷನಲ್ ರೈಟ್ಸ್ ಗೋಸ್ಕರ ಆಲ್ರೆಡಿ ಅಲ್ಲಿ ಮನವಿನೂ ಸಲ್ಲಿಸ್ಕೊಂಡಿದ್ದೀರಾ. ಸೊ ಅದಕ್ಕೆ ಮತ್ತೆ ಇನ್ನೊಂದ್ಸತಿ ನೀವು ಏನ್ ಮನವಿಗಳು ಕೊಡ್ತೀರಾ ಅದ್ರ ಮೇಲೆ ನಾವು ಹಿಂದೆ ಬೀಳ್ತೀವಿ. ಸಾಧ್ಯವಾದಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಎಲ್ಲಾ ಸೇರಿ ಮಾನ್ಯ MP ಸಾಹೇಬರಿಗೆ ಈ ಕುರಿತು ಒಂದು ಮನವಿ ಕೊಡಿ. ನಾವು ನಿಮ್ ಜೊತೆ ನಿಂತ್ಕೊಂತೀವಿ. ಹಾಗೇನೆ ಮಾನ್ಯ ನೀವು ಜಿಲ್ಲಾಧಿಕಾರಿಗಳಿಗೆ ಏನು ಕೊಡಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ, ನಾವು ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಫಾರ್ವರ್ಡ್ ಮಾಡ್ತೀವಿ. ಆ ಮೂಲಕ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದ ಗಮನ ಕೂಡ ತರ್ತೀವಿ. ಸೊ ಇದನ್ನ ಬಿಟ್ಟು ಸ್ಪೆಸಿಫಿಕ್ ಆಗಿ ಇನ್ನೇನ ಸಮಸ್ಯೆಗಳಿದೆ ಇಂಡಿವಿಜುವಲ್ ಆಗಿ ನಾವು ಅಟೆಂಡ್ ಮಾಡ್ಕೊಂತ ಹೋಗ್ತೀವಿ. ನಮ್ಮ ಇಡೀ ತಾಲೂಕಿನ ಅಧಿಕಾರಿ ವರ್ಗಕ್ಕೆ ಹಿರಿಯಣ್ಣ ಅಂತ ಇರುವ ಶ್ರೀನಿವಾಸ್ ಸರ್ ಇದ್ದಾರೆ. ಹಾಗೇನೆ ಎಲ್ಲ ಒಂದು ನಮ್ಮ ಯುವ ಸಾಹೇಬರು ರವಿ ಸಾಹೇಬ್ರು ಇದ್ದಾರೆ. ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ಏನು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಎಷ್ಟು ಹೆಲ್ಪ್ ಮಾಡಬೇಕು ಅದನ್ನು ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. ಅಂಡ್ ನೀವುನು ಎಲ್ಲ ಅಧಿಕಾರಿ ಮಿತ್ರನ ಅಣ್ಣ ತಮ್ಮಂದಿರ ತರ ಭಾವಿಸ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಡಿಮ್ಯಾಂಡ್ಗಿಂತನೂ ಏನು ಮಾಡಬಹುದು, ಏನು ನಾವು ಒಂದಾಗಿ ಕೈ ಜೋಡಿಸ್ಕೊಂಡು ಏನ್ ಸಾಧಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. అనే సర్టిఫికెట్ శాంతక్క, రవి సార్, BO ఎడ్యుకేషన్ సార్, BO మునిరత్నయ్య సార్, రవి సార్ ఇక్కడే ನೋಡಿ.